ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅನ್ಕೋತೀನಿ. ಈ ವಿಡಿಯೋದಲ್ಲಿ ನಾನು ಎಂಬ್ರಾಯ್ಡರಿ ವರ್ಕ್ ಅಂದರೆ ಮಿಷಿನ್ ವರ್ಕ್ ಬ್ಲೌಸು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ಬೇಗನೆ ಸ್ಟಿಚ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗೆಯೇ ಪೀಸುಗಳು ನೋಡಿ, ನನ್ನ ಬ್ಲೌಸಲ್ಲಿ ಇಷ್ಟೇ ಉಳಿದಿದೆ. ಇದನ್ನು ನಾನು ಸ್ಲೀವ್ಸ್ ಕಟ್ಟಬೇಕು ಮತ್ತು ಉಕ್ಸ್ ಪಟ್ಟಿ ಕಜ ಪಟ್ಟಿಗೆ ಕ್ಲಾತು ಬೇಕು. ಸೊ ಯಾವ ರೀತಿ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ನನಗೆ ಸ್ಲೀವ್ಸ್ಗೆ ಆ ಕಡೆ ಈ ಕಡೆ ಎರಡೂ ಕಡೆ ಕಟ್ಟಬೇಕಾಗತ್ತೆ. ನೋಡಿ, ಸ್ವಲ್ಪ ಸ್ವಲ್ಪನೇ ಬಟ್ಟೆ ಉಳಿದಿದೆ ಆ್ಯಕ್ಚುಲಿ ನನಗೆ ಇಲ್ಲಿ. ಸೊ ಅದನ್ನು ಯಾವ ರೀತಿ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ ನೋಡೋಣ. ನೋಡಿ, ನಮಗೆ ಪೀಸ್ ಎರಡೂ ಕಡೆ ಕಟ್ಟಬೇಕು. ಈ ವರ್ಕ್ ಬ್ಲೌಸಸಲ್ಲಿ ಮೇನ್ ಪ್ರಾಬ್ಲಮ್ ಏನಪ್ಪ ಅಂದರೆ ಈ ಒಂದು ಸ್ಲೀವ್ಸ್ಗೆ ಪೀಸ್ ಕಟ್ಟೋದು. ಸೊ ಅವ್ರು ಮಿಡ್ಲ್ಗೆ ಹಾಕಿರ್ತಾರೆ ವರ್ಕ್ ಅನ್ನೋದು. ಸೊ ನಮಗೆ ಆ ಕಡೆ ಈ ಕಡೆ ಎರಡೂ ಕಡೆ ಪೀಸ್ ಕಟ್ಟಬೇಕಾಗಿ ಬರುತ್ತೆ. ಸೊ ಕ್ಲಾತ್ ಕೆಲವೊಂದಕ್ಕೆ ಅಡ್ಜಸ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆಗ ಸಣ್ಣ ಸಣ್ಣ ಪೀಸು ಸಹ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗೆ ಆಗಿದೆ ನನಗೆ ಈ ಬ್ಲೌಸಿಗೆ. ನೋಡಿ, ಒಂದೊಂದು ಚೂರು ಚೂರು ಪೀಸ್ ಉಳಿದಿದೆಯಲ್ಲ, ಆ ಚೂರು ಚೂರು ಪೀಸಲ್ಲಿ ನಾನು ಈ ರೀತಿ ಕಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿ ಸ್ಟಿಚ್ ಅನ್ನೋದು ಮಾಡ್ಕೋತಾ ಇದ್ದೀನಿ. ಒಂದು ಸ್ಲೀವ್ಗೆ ಪೀಸ್ ಕಟ್ಟರೆ ಮತ್ತೊಂದು ಸ್ಲೀವ್ಗೆ ಸಾಕಾಗದೆ ಬರುತ್ತೆ. ಸೊ ಹಾಗಾಗಿದೆ ನನ್ನ ಕ್ಲಾತ್. ಇದು ತುಂಬಾ ಚಿಕ್ಕದಿತ್ತು ಈ ಬ್ಲೌಸು. ಈ ಥರ ಚಿಕ್ಕ ಬ್ಲೌಸಲ್ಲೇ ನಾವು ಯಾವ ರೀತಿ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕು ಅನ್ನೋದು ಒಂದ್ಸಲ ನೋಡಿ. ಫಸ್ಟ್ ನಮಗೆ ಸ್ಲೀವ್ಸ್ಗೆ ಪೀಸ್ ಕಟ್ಟಬೇಕಾಗಿರೋ ಪೀಸ್ಗಳು ನಾವು ಫಸ್ಟ್ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನಮ್ಗೆ ಉಳಿದಿರೋ ಕ್ಲಾತಲ್ಲಿ ಎಷ್ಟು ಅಡ್ಜಸ್ಟ್ ಆಗುತ್ತೆ ಅನ್ನೋ ಒಂದು ಐಡಿಯಾ ಬರುತ್ತೆ ನಮಗೆ. ನೋಡಿ, ಅದು ಒಂದು ಕೊಟ್ಟೆ ಮತ್ತು ಪೀಸಸ್ ನನಗೆ ಶಾರ್ಟೇಜ್ ಆಯಿತು ಆ್ಯಕ್ಚುಲಿ. ನೋಡಿ, ಮತ್ತೆ ಉಳಿದಿರೋ ಸ್ವಲ್ಪ ಪೀಸ್ ತಗೊಂಡೆ, ಅದನ್ನು ಲೆವೆಲಾಗಿ ಕಟ್ ಮಾಡ್ಕೊಂಡು ನೀಟಾಗಿ ನೋಡಿ ಈ ಥರ ಇದು ಹೋಗಿದೆ ಕ್ಲಾತ್ ಇಲ್ಲಿ. ಸೊ ಅದನ್ನ ಕಟ್ ಮಾಡ್ಕೊಂಡು ನಾನು ಈ ರೀತಿ ಪೀಸ್ ಅನ್ನೋದು ಅಟ್ಯಾಚ್ ಮಾಡಿಕೊಂಡೆ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಕಟ್ ಮಾಡಬೇಕಾದ್ರೆ ನೀವು ಯಾವುದು ಪ್ರತಿಯೊಂದು ಪೀಸ್ನು ಸಹ ನೀವು ಬ್ಲೌಸ್ ಸ್ಟಿಚ್ ಮಾಡೋವರೆಗೂ ನೀವು ಸೇಫಾಗಿ ಇಟ್ಕೋಬೇಕಾಗತ್ತೆ. ಯಾಕಂದರೆ ಯಾವ ಟೈಮ್ಗೆ ನಮಗೆ ಪೀಸಸ್ ಏನು ಡ್ಯಾಮೇಜ್ ಆಗ್ಬೋದು, ಮತ್ತು ಏನಾದರೂ ಪ್ರಾಬ್ಲಮ್ ಆದರೂ ನಮಗೆ ಬಟ್ಟೆ ಅನ್ನೋದು ಬೇಕಾಗುತ್ತೆ. ಸೊ ಹಾಗಾಗಿ ನೀವು ಕಟ್ ಮಾಡಬೇಕಾದ್ರೆ ಪ್ರತಿಯೊಂದು ಪೀಸ್ನು ಸೇಫಾಗಿ ಎತ್ತಿಟ್ಕೋಬೇಕಾಗತ್ತೆ. ಇದು ಅಷ್ಟೇ ನೋಡಿ, ಒಂಚೂರು ಉಳ್ಕೊಂಡಿದೆ. ಇದು ಕ್ಲಾತು ಸರಿ ಇಲ್ಲ, ಡಾಟ್ 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 ಎಲ್ಲ ಹೋಲ್ ಆಗಿದೆ. ನೋಡಿ, ಇಷ್ಟಿಷ್ಟೇ ಕ್ಲಾತ್ ಉಳಿದಿದೆ ನನಗೆ. ಸೊ ಅಷ್ಟಷ್ಟಲ್ಲಿ ನಾನು ಪೀಸನ್ನು ಕಟ್ಟಬೇಕಾದ ಪರಿಸ್ಥಿತಿ ಬಂತು ನನಗೆ ಆ್ಯಕ್ಚುಲಿ ಈ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ. ನೋಡ್ಕೊಳ್ಳಿ ಎಷ್ಟು ಕಟ್ಟಬೇಕು ಅಂತ, ಅಲ್ಲಿ ಮಾತ್ರ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇಟ್ಟು ನೋಡಿ, ನಿಮ್ಗೆ ಗೊತ್ತಾಗುತ್ತಲ್ಲ. ಸೊ ನಾನಿಲ್ಲಿ ನೀಟಾಗಿ ಕ್ಲಾತ್ನ ಸ್ಲೀವ್ ಇಟ್ಟು ಅಲ್ಲಿ ಎಲ್ಲಿ ಸಾಕಾಗದೆ ಬಂತು ಫೈನಲಿ ಒಂದು 3 ಪೀಸಸ್ ನಾನು ಸ್ವಲ್ಪ ಜಾಸ್ತಿನೇ ಕೊಟ್ಟೆ. ಸೊ ನಾನು ಕ್ಲಾತ್ ಉಳಿದಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಸ್ವಲ್ಪನೇ ಕೊಡ್ತಾ ಇದ್ದೀನಿ, ನಮ್ಗೆ ಎಷ್ಟು ಬೇಕು ಅಷ್ಟೇ. ನೋಡಿ, ಈಗ ನಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಸ್ಲೀವ್ಸು ಸ್ಟಿಚ್ ಆಗುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಕರೆಕ್ಟಾಗಿ ಬರಬೇಕು. ನಾನಿದು ಈ ವರ್ಕ್ ಮಾಡಿಸಿರೋದು ಈ ಎಲ್ಬೋ ಹ್ಯಾಂಡ್ಸ್ಗೆ, ಅದು ಬರೀ ಶೋಲ್ಡರ್ ಹತ್ರ ಮಾತ್ರ ವರ್ಕ್ ಬರೋ ಥರ ಮಾಡಿಸಿರೋದು. ಸೊ ನಮಗೆ ಬಾಟಮಲ್ಲಿ ಲೋಡಿಂಗು ಆ ಥರ ಏನೂ ಇಲ್ಲ, ಬರೀ ಶೋಲ್ಡರ್ ಹತ್ರ ಮಾತ್ರ ಎಂಬ್ರಾಯ್ಡರಿ ವರ್ಕ್ ಬಂದಿರೋ ಥರ ವರ್ಕ್ ಮಾಡಿಸಿದ್ದೀನಿ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ. ಈ ರೀತಿ 1/2 ಇಂಚ್ ಮಾರ್ಜಿನ್ಗೆ ಆ್ಯಸ್ ಯೂಶುವಲ್ ನೀವೆಲ್ಲ ಬ್ಲೌಸ್ ಸ್ಟಿಚ್ ಮಾಡ್ತೀರಲ್ಲ, ಸೊ ನೀವು ಎಷ್ಟು ಬಿಟ್ಟಿರ್ತೀರೋ ಎಕ್ಸ್ಟ್ರಾ ಕ್ಲಾತ್ ಸ್ಟಿಚ್ಚಿಗೆ ಅಂತ, ಆ ಕ್ಲಾತಿಗೆ ನೀವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಬ್ಲೌಸ್ ಕಂಪ್ಲೀಟ್ ಆಗೋವರೆಗೂ ನೀವು ಪ್ರತಿಯೊಂದು ಪೀಸು ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗಿಲ್ಲಿ ಬ್ಲೌಸಸ್ ಶಾರ್ಟೇಜ್ ಬಂತು. ಸೊ ಹಾಗಾಗಿ ನಾನು ಡೋರಿಗೆ ಮತ್ತು ಎಕ್ಸ್ಟ್ರಾ ಕ್ಲಾತೆ ಅದೇ ಕಲರ್ ಕ್ಲಾತ್ದು ಹುಡುಕಿ ನಾನು ಡೋರಿಗೆಲ್ಲ ಸ್ಟಿಚ್ ಮಾಡಿದ್ದು. ಸೊ ಹಾಗಾಗಿ ಕೆಲವೊಂದು ಬ್ಲೌಸ್ ಪೀಸ್ಗಳು ತುಂಬ ಚಿಕ್ಕದಾಗಿ ಬರ್ತವೆ. ಸೊ ನಾವು ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಈ ರೀತಿ ನೋಡಿ, ಆ ಸ್ಲೀವ್ ಹಂಗೆ ಬಿಡಿ, ಇದನ್ನು ಇದೇ ರೀತಿ ಕಂಟಿನ್ಯೂ ಮಾಡಿ ನೀವು ಶೇಪ್ ಬೆಲ್ಟನ್ನೆಲ್ಲ. ಈ ರೀತಿ ಮಾಡೋದ್ರಿಂದ ನಿಮಗೆ ದಾರ ಪದೇ ಪದೇ ಕಟ್ಟಾಗದೇ ಇರುತ್ತೆ, ಪ್ಲಸ್ ಟೈಮ್ ಅನ್ನೋದು ಸೇವ್ ಆಗುತ್ತೆ. ನೋಡಿ, ಈಗ ಒಂದು ಪೀಸ್ ನನಗೆ ಬಿಟ್ಟಿದೆ ಕ್ರಾಸ್ ಪಟ್ಟಿ, ಇದನ್ನೇ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ 1 by 1. ಸೊ ಈ ರೀತಿಯಿಂದ ದಾರನೂ ಸೇವ್ ಆಗುತ್ತೆ, ಪದೇ ಪದೇ ದಾರ ಕಟ್ಟಾಗೋದು ನಾವು ಕಂಟ್ರೋಲ್ ಮಾಡ್ಬೋದು, ಪ್ಲಸ್ ಟೈಮು ಸೇವ್ ಆಗುತ್ತೆ. ಆ್ಯಕ್ಚುಲಿ ಬೇಗ 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 ಬ್ಲೌಸ್ ಅನ್ನೋದು ಸ್ಟಿಚಿಂಗ್ ಮುಗಿದು ಹೋಗ್ಬಿಡುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಈ ರೀತಿ ಸ್ಟಿಚ್ ಮಾಡೋದು. ಸೊ ನಿಮಗೆ ಗೊತ್ತಾಗುತ್ತೆ. ನೋಡಿ, ಬ್ಯಾಕ್ ಟು ಬ್ಯಾಕು ಈ ರೀತಿಯಾಗಿ ನೀಟಾಗಿ ಸ್ಟಿಚ್ ಅನ್ನೋದು ಮಾಡ್ಕೋಬೋದು. ಒಂದು ಪೀಸ್ನ ಆ ಕಡೆ ಬಿಟ್ಟು ಉಳಿದಿದ್ದನ್ನು ನೀವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ.
ಬ್ಯಾಕ್ ಟು ಬ್ಯಾಕ್ ನಾನು ಯಾವ್ದಾವ್ದು ಸ್ಟಿಚ್ ಮಾಡ್ಬೇಕು ಹೇಗೆ ಅಂತ ಆಲ್ರೆಡಿ ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸಲ ಬೇಕಾದ್ರೆ ನಿಮ್ಗೆ ಡೌಟ್ ಇದ್ದರೆ ಯಾರಾದರೂ ಸೊ ವೀಡಿಯೋಸ್ನ ಚೆಕ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಹತ್ರ ಸೆಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಹಾಗೆಯೇ ವೀಡಿಯೋಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಸೊ ನೀವು ಕೊಡೋ ಲೈಕು ನಮ್ಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಮತ್ತು ಡಿಸೈನ್ ಸ್ಟಿಚ್ ಮಾಡಿ ಅಪ್ಲೋಡ್ ಮಾಡಿದ್ರೆ ನೀವು ಕಲ್ತ್ಕೋಬೋದು. ಇದರಿಂದ ನಿಮಗೂ ಉಪಯೋಗ ಆಗುತ್ತೆ. ಸೊ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡೋದ್ರಿಂದ ನಮಗೂ ಉಪಯೋಗ ಆಗುತ್ತೆ. ಸೊ ಹಾಗಾಗಿ ಹೇಳ್ತಿದ್ದೀನಿ. ಈ ರೀತಿ ಫಸ್ಟ್ ನಾನು ಸ್ಲೀವ್ಸ್ ಮತ್ತು ಶೇಪ್ ಬೆಲ್ಟ್ನ ಸ್ಟಿಚ್ ಮಾಡ್ಕೊಂಡೆ. ನೋಡಿ ಬ್ಯಾಕ್ ಟು ಬ್ಯಾಕ್ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಾವು ಬೇಗನೆ ಆಗೋಗುತ್ತೆ ಸ್ಟಿಚಿಂಗ್ ಅನ್ನೋದು. ಒಂದ್ಸಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಸೊ ಇದು ಏನಪ್ಪ ಇದು ಶೇಪ್ ಬೆಲ್ಟ್ಸು ಒಂದ್ರ ಪಕ್ಕ ಒಂದು ಹಾಕ್ಕೊಂಡು ನೀವು ಸ್ಟಿಚ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಒಂದೇ ಕಡೆ ಬರೋ ಚಾನ್ಸಸ್ಸು ಇರುತ್ತೆ. ನೋಡಿ ನನ್ನ ಕ್ಲಾತು ನನಗೆ ಇಲ್ಲಿ ಸ್ಟಿಚ್ ಅನ್ನೋದು ನೀಟಾಗಿ ಬಂದಿಲ್ಲ. ಅದಕ್ಕೆ ರಿಮೂವ್ ಮಾಡಿಬಿಟ್ಟೆ. ನೀವು ಸ್ಲೀವ್ಸ್ ಅಷ್ಟೇ ಎದುರು ಬದ್ರು ಬರೋ ಥರ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅದೇ ರೀತಿ ಶೇಪ್ ಬೆಲ್ಟು ಸಹ ಒಂದ್ರ ಪಕ್ಕ ಒಂದು ಇಟ್ಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಫ್ರಂಟ್ ಪಾರ್ಟು ಅಷ್ಟೇ ನೀವು ಆ ರೀತಿ ಒಂದ್ರ ಪಕ್ಕ ಒಂದಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರದೆ ಸ್ಟಿಚ್ ಮಾಡ್ಕೋಬೋದು. ನೀವೇನಾದರೂ ಒಂದ್ರ ಪಕ್ಕ ಒಂದು ಇಟ್ಕೊಂಡು ನೀವು ನೀಟಾಗಿ ನೋಡಿ ಸ್ಟಿಚ್ ಮಾಡಿಲ್ಲ ಅಂದರೆ ಎರಡೂ ಒಂದೇ ಕಡೆ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ ನನಗೆ ಇದೆಲ್ಲ ಮುಗೀತು. ನಾನು ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಮತ್ತೆ ಕಟ್ ಮಾಡ್ಕೊತೀನಿ. ಅವೆಲ್ಲ ಕಟ್ ಮಾಡೋದು ತೋರಿಸೋದ್ರಿಂದ ವೀಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಅದೆಲ್ಲ ಕಟ್ ಮಾಡೋದೇನು ತೋರಿಸಿಲ್ಲ. ನೋಡಿ ಈ ರೀತಿ ಎದುರು ಬದುರು ಇಟ್ಕೊಳ್ಳಿ ಅಂತ ನಾನು ಹೇಳ್ತಿರ್ತೀನಲ್ಲ, ಈ ರೀತಿ ಇಟ್ಟು ಇದು ಗುಂಡ್ಪಿನ್ ಹಾಕೊಂಡು ನೀವು ಸೈಡ್ಗೆ ಇಟ್ಕೊಳ್ಳಿ. ಈಗ ಈ ವರ್ಕ್ದು ನೀವು ಫಸ್ಟ್ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ರೈಟ್ ಸೈಡ್ ಪಾರ್ಟ್. ನಾನು ಯೂಶಲಿ ಏನು ಮಾಡ್ತೀನಪ್ಪ ಅಂದರೆ ರೈಟ್ ಸೈಡ್ ಪಾರ್ಟ್ ವರ್ಕ್ದು ಏನಾಗ್ತದೆ ಈ ಥರ ಲೈನಿಂಗ್ ಮೇಲೇ ಫಸ್ಟ್ ನಾನು ಒಂದು ಕಚ್ಚಾ ಸ್ಟಿಚ್ ಹಾಕ್ಕೋತೀನಿ. ಅಂದರೆ ಪರ್ಫೆಕ್ಟಾಗಿ ನೆಕ್ ಹತ್ರ ಬರದೇ ಇದ್ರೂ ಪರವಾಗಿಲ್ಲ. ಸೊ ನಾನು ಈ ಥರನೇ ಕೈಯಲ್ಲಿ ಈ ಥರ ನೋಡ್ಕೊಂಡು ವರ್ಕ್ ಎಲ್ಲಿವರೆಗೂ ಬಂದಿದೆ ಅಂತ ನಾನು ಸ್ಟಿಚ್ ಅನ್ನೋದು ಹಾಕ್ಕೋತೀನಿ. ಆಮೇಲೆ ಉಲ್ಟಾ ಮಾಡಿಕೊಂಡು ನಮಗೆ ಕರೆಕ್ಟಾಗಿ ನೆಕ್ಗೆ ಯಾವ ರೀತಿ ಸ್ಟಿಚ್ ಬೇಕೋ ಆ ರೀತಿ ಹಾಕ್ಕೋತೀನಿ. ಯಾಕಪ್ಪ ಹಿಂಗೆ ಮಾಡ್ತೀನಿ ಅಂದರೆ ನಾವು ಲೈನಿಂಗ್ನ ಮೆಜರ್ಮೆಂಟ್ ತಗೊಂಡು ನಾವು ಕಟ್ ಮಾಡಿರ್ತೀವಿ. ಸೊ ನಾವು ಬ್ಯಾಕ್ ಸೈಡಿಂದ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಸಮ್ಟೈಮ್ಸು ಲೈನಿಂಗು ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಮಗೆ ಬ್ಲೌಸು ಫಿಟ್ಟಿಂಗ್ ಅನ್ನೋದು ಹಾಳಾಗ್ಬೋದು ಅನ್ನೋ ಉದ್ದೇಶದಿಂದ ಯೂಶಲಿ ನಾನು ಹಾಗೆ ಮಾಡ್ತೇನೆ. ಎಲ್ಲರೂ ಹೇಗೆ ಮಾಡ್ತಾರೋ ಗೊತ್ತಿಲ್ಲ, ಅವ್ರವ್ರ ಅಭ್ಯಾಸ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮಾಡ್ತಾರೆ. ನಾನು ಹಿಂಗೆ ಯೂಶಲಿ ಮಾಡ್ತೀನಿ. ಫಸ್ಟು ಲೈನಿಂಗ್ ಮೇಲೇ ಸ್ಟಿಚ್ ಹಾಕ್ಕೋತೀನಿ. ಆಮೇಲೆ ನಾನು ಉಲ್ಟಾ ಮಾಡಿ ವರ್ಕ್ ಮೇಲೆ ನೀಟಾಗಿ ನೆಕ್ಗೆ ಕರೆಕ್ಟಾಗಿ ನಾನು ಸ್ಟಿಚ್ ಅನ್ನೋದು ಹಾಕಿ ಫಿನಿಶಿಂಗ್ ಮಾಡ್ಕೋತೀನಿ. ಈ ರೀತಿಯಾಗಿ ನೋಡಿ ಈ ವರ್ಕ್ ಬ್ಲೌಸ್ ಸ್ಟಿಚ್ ಮಾಡ್ಬೇಕಾದ್ರೆ ಮಾತ್ರ ಹುಷಾರಾಗಿ ಮಾಡಬೇಕಾಗುತ್ತೆ. ಯಾಕಂದರೆ ಚೈನ್ಸ್ ಲೈನ್ ಇರುತ್ತೆ, ಸ್ಟೋನ್ಸ್ ಲೈನ್ ಇರುತ್ತೆ, ಅವೆಲ್ಲ ಹಾಳಾಗ್ದಂಗೆ ಪ್ಲಸ್ ನಮ್ಮ ನೀಡ್ಲು ಅಷ್ಟೇ ಮುರಿದೋಗದೆ ಇರೋ ಥರ ನಾವು ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ನಮ್ಗೆ ಸ್ಟಿಚ್ ಬಿದ್ದಿಲ್ಲ. ಸಮ್ಟೈಮ್ಸ್ ಸ್ಟಿಚ್ಚು ಬೀಳದೇ ಇದ್ರೂ ನಮಗೆ ಮಿಷಿನಲ್ಲಿ ಸೌಂಡಲ್ಲಿ ವೇರಿಯೇಷನ್ ಬಂದ್ಬಿಡುತ್ತೆ. ನಿಮಗೆ ಹೆಚ್ಚಿನ ಜ್ಞಾನ ಇದ್ದರೆ ಇದು ಮಿಷಿನ್ ಮೇಲೆ ಕಂಟ್ರೋಲ್ ಇದ್ದರೆ ಪ್ಲಸ್ಸು ಮಿಷಿನ್ ನಿಮ್ಗೆ ಯಾವ ರೀತಿ ಸೌಂಡಲ್ಲಿ ಎಫೆಕ್ಟಲ್ಲಿ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ಅಂದರೆ ಸಮ್ಟೈಮ್ಸ್ ಸ್ಟಿಚ್ ಬಿದ್ದಿಲ್ಲ ಅಂದ್ರೂ ನಮಗೆ ಸ್ಟಿಚ್ ಬೀಳ್ತಾ ಇಲ್ಲ ಅನ್ನೋದು ಆ ಸೌಂಡಲ್ಲೇ ಗೊತ್ತಾಗ್ಬಿಡುತ್ತೆ. ನನಗೆ ಇಲ್ಲಿ ಸ್ಟಿಚ್ ಬಿದ್ದಿಲ್ಲ, ಅದಕ್ಕೆ ನಾನು ಅದನ್ನ ಮತ್ತೆ ರಿಮೂವ್ ಮಾಡಿ ಸ್ಟಿಚಿಂಗ್ ಅನ್ನೋದು ಹಾಕ್ಕೊಂಡೆ. ನೋಡಿ ಬಟ್ಟೆನ ಯಾವುದೇ ಕಾರಣಕ್ಕೂ ಎಳಿಬೇಡಿ, ನೀಟಾಗಿ ಈ ರೀತಿ ಸುತ್ತು ಸ್ಟಿಚ್ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಕ್ಲಾತ್ನೆಲ್ಲ ನಾನು ಮತ್ತೆ ಕಟ್ ಮಾಡ್ಕೊತೀನಿ. ಈಗ ಇನ್ನೊಂದು ಪಾರ್ಟು ನೆಕ್ ಪೀಸ್ ನಾನು ಏನು ಕಟ್ ಮಾಡ್ಕೊಂಡಿದ್ದೀನೋ ಅದನ್ನು ನೋಡಿ ಆ್ಯಸ್ ಇಟ್ ಈಸ್ ಈ ಸೈಡು ನೆಕ್ಗೆ ನೀವಿಟ್ಟು ಕ್ಲಾತ್ ಅನ್ನೋದು ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫ್ರಂಟಲ್ಲಿ ನೆಕ್ ಶೇಪ್ ಅನ್ನೋದು ಲೆಫ್ಟ್ ಸೈಡ್ ಏನು ಬಂದಿದೆಯೋ ರೈಟ್ ಸೈಡು ಅದೇ ರೀತಿ ಬರುತ್ತೆ. ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ನಾನು ಪೈಪಿಂಗ್ ಇಲ್ಲಿ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಇನ್ವಿಸಿಬಲ್ ಪೈಪಿಂಗು. ಗೋಲ್ಡ್ ಕ್ಲಾತ್ಗೆ ನಾನು ಆಲ್ರೆಡಿ ಥ್ರೆಡ್ನ ಹಾಕಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದೇನಪ್ಪ, ನಾರ್ಮಲ್ ಬ್ಲೌಸ್ಗಳಿಗೆ ನಾವು ಪೈಪಿಂಗ್ನ ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡ್ತೀವಲ್ಲ, ಸೊ ಸ್ವಲ್ಪ ಸ್ವಲ್ಪ ಉಳ್ಕೊಂಡಿರುತ್ತೆ ನೋಡಿ ಈ ಥರ ಇಷ್ಟಿಷ್ಟುದ್ದ ಸಮ್ಟೈಮ್ಸ್ ಉಳ್ಕೊಂಡಿದ್ರೆ ನಾನು ಅದನ್ನೆಲ್ಲ ಒಂದು ಕಡೆ ಇಟ್ಟಿರ್ತೀನಿ. ಈ ಥರ ವರ್ಕ್ ಬ್ಲೌಸ್ಗೆ ಬರೀ ಲೆಫ್ಟ್ ಸೈಡ್ ಕೊಡ್ತೀವಲ್ಲ, ಸೊ
ಸೊ ಹಾಗಾಗಿ ಆ ಟೈಮಲ್ಲಿ ನಾನು ಈ ಒಂದು ಪೈಪಿಂಗ್ ಥ್ರೆಡ್ನ ಯೂಸ್ ಮಾಡ್ಕೋತೀನಿ. ಸೊ ಇಷ್ಟೇ ಇದೆ ಬಿಡು, ಏನಕ್ಕೆ ಬಿಸಾಕೋಣ ಅಂತ ಬಿಸಾಕಬಾರ್ದು. ಅದನ್ನು ವರ್ಕ್ ಬ್ಲೌಸ್ ಹೊಲಿಬೇಕಾದ್ರೆ ಬರೀ ನಮ್ಗೆ ಇಷ್ಟಕ್ಕೆ ಬೇಕಾದ್ರೆ ಥ್ರೆಡ್ ಪೈಪಿಂಗ್ ಅವಶ್ಯಕತೆ ಬರುತ್ತಲ್ಲ, ಸೊ ಅವಾಗ ಸ್ಟಿಚ್ ಮಾಡ್ಕೊಳ್ಳೋ ನೆಸಿಟಿ ಇರಲ್ಲ, ಉಳಿದಿರೋ ಕ್ಲಾತ್ನೇ ನಾವು ಹಾಕ್ಬೋದು. ಸೊ ಹಾಗಾಗಿ ನೀವು ಮಾಮೂಲಿ ಪ್ಲೈನ್ ಬ್ಲೌಸಸ್ ಹೊಲಿಬೇಕಾದ್ರೆ ಸ್ವಲ್ಪ ಪೈಪಿಂಗ್ ಥ್ರೆಡ್ ಉಳಿದಿದ್ದು ನೀವು ಎತ್ತಿಟ್ಕೊಳ್ಳಿ. ಈ ಥರ ವರ್ಕ್ ಬ್ಲೌಸಸ್ಗೆ ಯೂಸ್ ಆಗುತ್ತೆ. ಈ ರೀತಿ ಪೈಪಿಂಗ್ ಕೊಟ್ಮೇಲೆ ಇನ್ವಿಸಿಬಲ್ ಪೈಪಿಂಗ್ ಪಟ್ಟರೆ ಸ್ಟಿಚ್ ಹಾಕ್ಕೊಂಡು ನಾನು ಲೈನಿಂಗ್ನೆಲ್ಲ ಅಟ್ಯಾಚ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ಗೆ ಲೈನಿಂಗ್ ಎಲ್ಲ ನೀಟಾಗಿ ಅಟ್ಯಾಚ್ ಮಾಡ್ಕೊತೀನಿ. ಇಲ್ಲಿ ನಾನು ನೆಕ್ ಹತ್ರ ಸ್ವಲ್ಪ ಒಂದು 1/4 ಇಂಚಷ್ಟು ಕ್ರಾಸ್ ಆಗಿ ತಗೋತೀನಿ. ಅದು ನಿಮಗೆ ಫಸ್ಟೇ ನಾನು ಹೇಳಿದ್ದೀನಿ, ಈಗಾಗಲೇ ಎಷ್ಟೊಂದು ಬ್ಲೌಸು ಸ್ಟಿಚ್ ಮಾಡ್ಬೇಕಾದ್ರೆ ಕಟ್ ಮಾಡ್ಬೇಕಾದ್ರೆ ನಾನು ಹೇಳಿದ್ದೀನಿ. ಸೊ ಆ ರೀತಿ ಹಾಕ್ಕೊಳ್ಳೋದ್ರಿಂದ ಫ್ರಂಟ್ ಶೇಪಲ್ಲಿ ಉಕ್ಕುಪಟ್ಟಿ ಕಾಜಪಟ್ಟಿ ಹತ್ರ ಫ್ರಂಟ್ ಶೇಪ್ ಕ್ಲಾತು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಇದಕ್ಕೆ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ನಾನು ಕಟ್ ಮಾಡ್ಕೊತೀನಿ. ಈಗ ಬ್ಯಾಕ್ ಪಾರ್ಟು ನೋಡಿ, ನಮ್ಗೆ ಇಲ್ಲಿ ನೆಕ್ಸ್ಟ್ ಬೆಟ್ ಅನ್ನೋದು ನನಗೆ ಜಾಸ್ತಿ ಬಂದಿದೆ. ನನಗೆ ಬೇಕಾಗಿರೋದು 5, ಇಲ್ಲಿ ಆ್ಯಕ್ಚುಲಿ 6 ಪಾಯಿಂಟ್ ಸಮಥಿಂಗ್ ಇದೆ. ನನಗೊಂದು 1/2 ಇಂಚಷ್ಟು ಇಲ್ಲಿ ಎಕ್ಸ್ಟ್ರಾ ಬರುತ್ತೆ. ಸೊ ನೋಡಿ, 2.5 ಮಾರ್ಕ್ ಮಾಡ್ಕೊಂಡು ನಾನು ಆ ಒಂದು 1/2 ಇಂಚ್ ಎಕ್ಸ್ಟ್ರಾ ಏನಿದೆಯೋ ಅದನ್ನು ನೀಟಾಗಿ ಸೆಟ್ ಮಾಡಿಕೊಂಡು ನೋಡಿ, ಈ ರೀತಿ 5 ಬರೋ ಥರ ನಾನು ಸೆಟ್ ಮಾಡ್ಕೊಂಡು ನೋಡಿ, ಈ ಲೈನಿಂಗ್ ಕ್ಲಾತ್ನ ಈ ರೀತಿ ಹಾಕ್ಕೊಂಡು ಕರೆಕ್ಟಾಗಿ ಮಿಡ್ಲಿಗೆ ಬರೋ ಥರ ಸೆಟ್ ಮಾಡ್ಕೊಳ್ಳಿ. ಈ ಬಟ್ಟೆ ಎಳೆದಾಡೋದ್ರಲ್ಲೇ ಇಲ್ಲಿ ಥ್ರೆಡ್ ಬಂದ್ಬಿಟ್ಟಿತ್ತು ನನಗೆ. ಮಿಡ್ಲಿಗೆ ಕರೆಕ್ಟಾಗಿ ಒಂದು ಸ್ಟಿಚಿಂಗ್ ಅನ್ನೋದು ಹಾಕ್ಕೊಳ್ಳಿ. ಆವಾಗ ನಿಮ್ಗೆ ಬಟ್ಟೆ ಆ ಕಡೆ ಈ ಕಡೆ ಜರಗ್ದಂಗೆ ಇರುತ್ತೆ. ನೆಕ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ಮಿಡ್ಲಿಗೆ ಸ್ಟಿಚ್ ಹಾಕೊಂಡ್ಮೇಲೆ ಕ್ಲಾತ್ ತೆಗೆದ್ಬಿಟ್ಟು ನೀವು ಕರೆಕ್ಟಾಗಿ ನೋಡಿ, ನಾನು ಈಗಲೂ ಅಷ್ಟೇ ಲೈನಿಂಗ್ ಮೇಲೇ ಸ್ಟಿಚ್ ಅನ್ನೋದು ಹಾಕ್ಕೋತೀನಿ. ಆಮೇಲೆ ಟರ್ನ್ ಮಾಡಿ ನಾನು ಮೇನ್ ಪೀಸ್ ಮೇಲೆ ಬ್ಯಾಕ್ ಸೈಡು ಸ್ಟಿಚಿಂಗ್ ಅನ್ನೋದು ಹಾಕ್ಕೋತೀನಿ. ನೋಡ್ತಾ ಇರ್ಬೋದು ನೀವು, ಕೈಯಲ್ಲೇ ನೋಡ್ಕೋತೀನಿ ನಾನು ವರ್ಕ್ ಎಲ್ಲಿವರೆಗೂ ಬಂದಿದೆ ಅಂತ. ಸೊ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೆಕ್ ಅನ್ನೋದು ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಬ್ಯಾಕ್ ಸೈಡು ಹಾಕಿ ಲೈನಿಂಗ್ನ ಸ್ಟಿಚ್ ಮಾಡೋದ್ರಿಂದ ರಿಂಕಲ್ ಬರೋ ಚಾನ್ಸಸ್ ಇರುತ್ತಲ್ಲ, ಸೊ ಹಾಗಾಗಿ ನಾವು ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರಲ್ಲೇನೋ ಅನ್ನೋದು ನನ್ನ ಇಂಟೆನ್ಷನ್. ಆ್ಯಕ್ಚುಲಿ ನಾನು ಅದೇ ರೀತಿಯಲ್ಲೇ ಸ್ಟಿಚ್ ಮಾಡೋದು. ಈ ರೀತಿ ಸ್ಟಿಚ್ ಮಾಡ್ಕೊಂಡ್ರೆ ಆ್ಯಕ್ಚುಲಿ ಇದು ಈಸಿ ಅಂತ ನನ್ನ ಅಭಿಪ್ರಾಯ. ಸೊ ನೀವು ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೀತಿ ನೆಕ್ಗೆ ಕರೆಕ್ಟಾಗಿ ಸ್ಟಿಚಿಂಗ್ ಅನ್ನೋದು, ಕೆಲವರು ಹೇಳ್ತಾರೆ ನಾರ್ಮಲ್ ಫುಟ್ಟಲ್ಲಿ ನಮಗೆ ವರ್ಕ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕಾಗಲ್ಲ ಅಂತ. ಸೊ ನಾನು ಆಲ್ಮೋಸ್ಟ್ ನಾನು ಸ್ಟಿಚ್ ಮಾಡಿರೋ ಬ್ಲೌಸಸ್ ಎಲ್ಲ ನಾರ್ಮಲ್ ಫುಟ್ಟಲ್ಲೇ ಸ್ಟಿಚಿಂಗ್ ಅನ್ನೋದು ಮಾಡಿದ್ದೀನಿ. ಸೊ ಅದನ್ನೇ ಹೇಳೋದು, ನಮ್ಮ ಮಿಷಿನ್ ಕಂಟ್ರೋಲಲ್ಲಿ ನಾವು ಇಟ್ಕೊಂಡಿದ್ದೆ. ಸೊ ನಾವು ನೀಟಾಗಿ ಹ್ಯಾಂಡಲ್ ಮಾಡಿಕೊಂಡು ಸ್ಟಿಚಿಂಗ್ ಅನ್ನೋದು ಮಾಡ್ಬೋದು, ತೊಂದರೆ ಇಲ್ಲ. ಸೊ ನಿಮಗೆ ಇಲ್ಲ ಅಭ್ಯಾಸ ಇದೆ ಸಿಂಗಲ್ ಫುಟ್ ಯೂಸ್ ಮಾಡ್ಕೊಂಡು ನಾವು ಸ್ಟಿಚ್ ಮಾಡ್ತೀವಿ ಅಂದರೆ ಮಾಡ್ಬೋದು, ತೊಂದರೆ ಇಲ್ಲ. ಸೊ ಈ ಥರ ಡಬಲ್ ಫುಟ್ಟಲ್ಲೇ ನೀವು ಸ್ವಲ್ಪ ನಿಧಾನವಾಗಿ ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬೋದು. ಈ ರೀತಿ ಕಟ್ ಮಾಡ್ತಿಟ್ಕೊಳ್ಳೋದು ಯಾಕಪ್ಪ ಅಂದರೆ ಬಟ್ಟೆ ನೀಟಾಗಿ ಟರ್ನ್ ಆಗುತ್ತೆ ಅಂತ ನೋಡಿ. ಅದ್ರ ಮೇಲೇ ಸ್ಟಿಚಿಂಗ್ ಅನ್ನೋದು ಲೈನಿಂಗ್ ಮೇಲೇ ಸ್ಟಿಚಿಂಗ್ ಅನ್ನೋದು ಹಾಕ್ಕೊಂಡ್ರೆ ನಿಮಗೆ ಲೈನಿಂಗು ಮೇನ್ ಫ್ಯಾಬ್ರಿಕ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದಾಗ ಲೈನಿಂಗ್ ಕಾಣದೇ ಇಲ್ಲ ಅಂತ ಈ ರೀತಿಯಾಗಿ ಲೈನಿಂಗ್ ಮೇಲೇ ಸ್ಟಿಚ್ ಅನ್ನೋದು ಹಾಕ್ಕೋತೀವಿ. ಕ್ಲಾತ್ ನೋಡಿ, ನಾವು ಬಟ್ಟೆನ ಯಾವ ರೀತಿ ನನ್ನ ಕೈಯಲ್ಲಿ ಹ್ಯಾಂಡಲ್ ಮಾಡ್ತಿದ್ದೀನೋ ಇದೇ ರೀತಿ ನೀವು ಹ್ಯಾಂಡಲ್ ಮಾಡೋದ್ರಿಂದ ನಿಮ್ಗೆ ಬಟ್ಟೆ ಅನ್ನೋದು ರಿಂಕಲ್ ಬರದೇ ಇರುತ್ತೆ, ಪ್ಲಸ್ಸು ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ. ನಾನು ಇದು ನಿಮಗೆ ಇರ್ತೀನಿ, ಯಾಕಂದರೆ ಇಲ್ಲಿ ನಾನು ಇನ್ವಿಸಿಬಲ್ ಶೋಲ್ಡರ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಅದು ನಾನು ವರ್ಕ್ ಮೇಲೇ ಮತ್ತೊಂದು ಸ್ಟಿಚ್ಚು ಹಾಕ್ಕೊಳ್ಳಲ್ಲ. ಈಗ ಡಾಟ್ಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಫಸ್ಟೇ ನಾನು ಮಾರ್ಕಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರಂಟ್ದು ಡಾಟ್ಸು. ಈ ಡಾಟ್ನ ಸ್ಟಿಚ್ ಮಾಡೋದು ವೆರಿ ಇಂಪಾರ್ಟೆಂಟು, ಯಾಕಂದರೆ ಡಾಟ್ನ ಸ್ಟಿಚ್ ಮಾಡೋದ್ರಿಂದನೇ ನಮಗೆ ಬ್ಲೌಸು ಅರ್ಧ ಫಿಟ್ಟಿಂಗ್ ಅನ್ನೋದು ಬಂದ್ಬಿಡುತ್ತೆ. ಸೊ ಹಾಗಾಗಿ ಡಾಟ್ಸ್ನ ನೀವು ನೀಟಾಗಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಬ್ಲೌಸ್ ಫ್ರಂಟ್ ಪಾರ್ಟ್ ನಿಮಗೆ ಫಿನಿಶಿಂಗ್ ಬರಬೇಕಂದ್ರೆ ಡಾಟ್ಸ್ನ ವೆರಿ ಇಂಪಾರ್ಟೆಂಟು. ಸೊ ಹಾಗಾಗಿ ನಿಮಗೆ ಡಾಟ್ಸು ನೀಟಾಗಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಮೆಜರ್ಮೆಂಟ್ ಪ್ರಕಾರನೇ.
ಬ್ಲೌಸ್ನ ಸ್ಟಿಚ್ ಮಾಡಬೇಕಾದ್ರೆ ನೀವು ದಾರ ಕಟ್ ಮಾಡ್ತೀರಲ್ಲ ಅದರಲ್ಲಿ ಸ್ವಲ್ಪ ಥ್ರೆಡ್ ಬಿಟ್ಟು ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಸಮ್ಟೈಮ್ಸು ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ ಶೇಪ್ ಬೆಲ್ಟ್ ಈ ರೀತಿ ಇಟ್ಟು ನೀವು ಯಾವ್ದು ಲೆಫ್ಟ್ ಸೈಡ್ ಯಾವುದು ರೈಟ್ ಸೈಡ್ ಯಾವುದು ಅಂತ ನೋಡಿಕೊಂಡು ನೀವು ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಎಲ್ಲ ನೋಡ್ಕೊಂಡು ಸ್ಟಿಚ್ ಹಾಕೊಳ್ಳೋದ್ರಿಂದ ನಿಮಗೆ ಮಿಸ್ಟೇಕ್ ಬರದೇ ಇರುತ್ತೆ ಬ್ಲೌಸು. ಸೊ ನೀವು ಕನ್ಫ್ಯೂಸ್ ಮಾಡ್ಕೊಂಡು ಹೆಂಗಂದ್ರೆ ಹೆಂಗೆ ಫ್ರಂಟ್ ಪೀಸ್ ಎಲ್ಲೋ ಇರುತ್ತೆ, ಶೇಪ್ ಬೆಲ್ಟ್ ಎಲ್ಲೋ ಇರುತ್ತೆ, ಯಾವುದೋ ಒಂದು ಎತ್ಕೊಂಡು ಅಟ್ಯಾಚ್ ಮಾಡಿಬಿಟ್ರೆ ನಿಮಗೆ ಅಲ್ಲಿ ಉಲ್ಟಾ ಪಲ್ಟಾ ಬಂದ್ಬಿಡುತ್ತೆ. ಸೊ ಹಾಗಾಗಿ ನೀವು ಪ್ರತಿಯೊಂದು ಪೀಸ್ನ ಅಟ್ಯಾಚ್ ಮಾಡಬೇಕಾದ್ರೆ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಂಡು ಅಟ್ಯಾಚ್ ಮಾಡಬೇಕಾಗತ್ತೆ. ನಾನು ಯಾವಾಗಲೂ ಯೂಶ್ವಲಿ ಶೇಪ್ ಬೆಲ್ಟ್ನ ಕಟ್ ಮಾಡಬೇಕಾದ್ರೆ ಒಂದು 1/2 ಇಂಚಷ್ಟು ಎಕ್ಸ್ಟ್ರಾನೇ ಇಟ್ಟಿರ್ತೀನಿ, ಬೇಕಾದ್ರೆ ಮತ್ತೆ ಕಟ್ ಮಾಡ್ಕೊಳ್ಳೋಣ ಅಂತ. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಕೊಟ್ಟರೆ ಈ ಶೇಪ್ ಬೆಲ್ಟು ಇನ್ವಿಸಿಬಲ್ ಆಗಿ ಸ್ಟಿಚಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾನು ಏನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಸ್ಟಿಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನೋ ಅದೇ ರೀತಿ ನೀವು ಸ್ಟಿಚಿಂಗನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಗೆ ಎಷ್ಟು ಬೇಗನೆ ಬ್ಲೌಸು ಕಂಪ್ಲೀಟ್ ಆಗುತ್ತೆ ಅಂತ ಒಂದು ಕಮೆಂಟ್ ಮಾಡಿ ನನಗೆ. ಈ ಒಂದು ಫಾರ್ಮೆಟಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ನಾನು ಯಾವ ರೀತಿ ಸ್ಟಿಚ್ ಮಾಡ್ಕೊಂಡು ಆ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬ್ಲೌಸ್ ಅನ್ನೋದು ಫಿನಿಶಿಂಗ್ ಸಮೇತ ನೀಟಾಗಿ ಪರ್ಫೆಕ್ಟಾಗಿ ಟೈಮು ಸೇವ್ ಆಗುತ್ತೆ, ಬೇಗನೂ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ನನಗೆ. ನೋಡಿ ನಾನು ಹೇಳೋದನ್ನ ನೀಟಾಗಿ 1/2 ಇಂಚ್ ಎಕ್ಸ್ಟ್ರಾನೇ ಬಿಟ್ಟಿರ್ತೀನಿ ನಾನು ಯಾವಾಗ ಅಂತ. ಸೊ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತೀನಿ. ಫ್ರಂಟಲ್ಲಿ ಅಷ್ಟೇ ಸ್ವಲ್ಪ ನೀಟಾಗಿ ಕ್ಲಾತ್ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊತೀನಿ. ನೋಡಿ ಫ್ರಂಟ್ ಪಾರ್ಟ್ ನಿಮಗೆ ಚೆಸ್ಟ್ ಪಾರ್ಟ್ ಅನ್ನೋದು ಎಷ್ಟು ನೀಟಾಗಿ ಕೂರುತ್ತೆ ಅಂತ. ಈಗ ಒಮ್ಮೆ ಟ್ರೈ ಮಾಡಿ ಚೆಕ್ ಮಾಡ್ಕೊಳ್ಳಿ, ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆವೆಲ್ ಆಗೈತಾ, ಸೈಡ್ ಲೆವೆಲ್ ಆಗೈತಾ ಅಂತ. ನನಗೆ ಎಲ್ಲ ಕರೆಕ್ಟಾಗಿ ಬಂದಿದೆ. ಈಗ ನಾನು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ನೋಡಿ ಲೆಂತ್ ನೋಡ್ಕೊತಾ ಇದ್ದೀನಿ. ಈ ರೀತಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಒಂದು 2 ಇಂಚಸ್ ಅಷ್ಟು ವಿಡ್ತ್ ತಗೊಳ್ಳಿ. ಉದ್ದ ನಿಮ್ಮ ಕ್ರಾಸ್ ಪಟ್ಟಿ ಮತ್ತು ಈ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಎಷ್ಟಿದೆಯೋ ಲೆಂತ್ ನೋಡಿಕೊಂಡು ನೀವು ಕಟ್ ಅನ್ನೋದು ಮಾಡ್ಕೊಳ್ಳಿ ಕ್ಲಾತ್ನ. ನಿಮಗೆ ಈ ಒಂದು ವರ್ಕ್ ಬ್ಲೌಸಲ್ಲಿ 1/2 ಇಂಚ್ ಕೆಳಗಡೆ ಮತ್ತು ಮೇಲೆ 1/2 ಇಂಚ್ ಕಂಪಲ್ಸರಿ ಬಿಡಬೇಕಾಗತ್ತೆ, ಯಾಕಂದರೆ ನೀವು ಅಲ್ಲಿ ಫಿನಿಶಿಂಗ್ ಸಮೇತ ನೀವು ಫೋಲ್ಡ್ ಮಾಡಿ ಸ್ಟಿಚಿಂಗ್ ಅನ್ನೋದು ಹಾಕೋಬೇಕಾಗತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ಎಕ್ಸ್ಟ್ರಾನೇ ಉದ್ದ ಇಟ್ಕೋಬೇಕಾಗತ್ತೆ. ಈ ಒಂದು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ನೋಡಿ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಒಳಗಡೆಗೆ ಸ್ಟಿಚಿಂಗ್ ಅನ್ನೋದು ಹಾಕ್ಕೊಂಡು ಫಿನಿಶಿಂಗ್ ಮಾಡ್ಕೊಳ್ಳಿ ಫ್ರಂಟ್ ಪಾರ್ಟ್ನ. ನೋಡಿ ಉಕ್ಸ್ಪಟ್ಟಿ ನಂಗೆ ಮುಗೀತು. ಈಗ ಕಾಜಾಪಟ್ಟಿಗೆ ಕ್ಲಾತನ್ನು ತಗೊಂಡು ನೋಡಿ ಸ್ವಲ್ಪ ಉದ್ದನೇ ತಗೊಳ್ಳಿ. ನನಗೆ 1/2 ಇಂಚ್ ಮೇಲೆ 1/2 ಇಂಚ್ ಕೆಳಗಡೆ ಕ್ಲಾತನ್ನು ಫೋಲ್ಡಿಂಗ್ಗೆ ಬೇಕಾಗುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಅನ್ನೋದು ಮಾಡ್ಕೊಳ್ಳಿ. ಈ ಈ ಸ್ಟಿಚಿಂಗ್ ಅನ್ನೋದು ನೋಡಿದ ತಕ್ಷಣ ಕಷ್ಟ ಅನಿಸುತ್ತೆ. ಸೊ ಕಲ್ತ ಮೇಲೆ ನಿಮಗೆ ಈಸಿ ಅನಿಸುತ್ತೆ. ಕಲಿಯೋ ಇಂಟ್ರೆಸ್ಟ್ ಇರೋರು ಖಂಡಿತ ನಮ್ಮ ವೀಡಿಯೋಸ್ ನೋಡಿ. ಸುಮ್ಮನೆ ಟಚ್ ಇದ್ದರೆ ಸಾಕು, ಆರಾಮ್ಸೆ ಕಲ್ತ್ಕೋಬೋದು ಅಂತ ನಾನು ಹೇಳ್ತೀನಿ ಧೈರ್ಯವಾಗಿ. ಯಾಕಂದರೆ ನಾನು ಅಷ್ಟು ಡೀಟೇಲ್ಡಾಗಿ ಹೇಳ್ಕೊಡ್ತೀನಿ. ನನ್ನ ವೀಡಿಯೋಸ್ ಒಂದ್ಸಲ ಚೆಕ್ ಮಾಡಿ ನೋಡಿ. ಬೇಕಾದ್ರೆ ನಿಮಗೆ ಸ್ವಲ್ಪ ಟಚ್ ಇರೋರು ಸಹ ನಮ್ಮ ವೀಡಿಯೋಸ್ ನೋಡಿ ನೀವು ಬ್ಲೌಸ್ನ ಆರಾಮ್ಸೆ ಕಟ್ ಮಾಡ್ಕೋಬೋದು. ನೋಡಿ ಇಲ್ಲಿ ನಾನು ಇನ್ವಿಸಿಬಲ್ಲು ಶೋಲ್ಡರ್ ಅಟ್ಯಾಚ್ ಮಾಡಬೇಕು ಅಂದ್ಕೊಳಲ್ಲ. ನೋಡಿ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಇದು ಒಂದು ಲೈನಿಂಗ್ನ ನೋಡಿ 1/2 ಇಂಚು ಮಾರ್ಜಿನ್ಗೆ ನೀಟಾಗಿ ಸ್ಟಿಚಿಂಗ್ ಅನ್ನೋದು ಹಾಕ್ಕೊಳ್ಳಿ. ಈ ರೀತಿಯಾಗಿ ಆ ಲೈನಿಂಗ್ನ ಈ ಫ್ರಂಟ್ ಪಾರ್ಟ್ ಮೇಲೆ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಇದು ಅಷ್ಟೇ, ವರ್ಕ್ ಮೇಲೆ ನಾವು ಫ್ರಂಟ್ ಪಾರ್ಟ್ ಹಾಕಿದ್ದೀವಲ್ಲ, ಸೊ 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚಿಂಗ್ ಅನ್ನೋದು ಹಾಕ್ಕೊಳ್ಳಿ. ಈ ಒಂದು ಫ್ರಂಟ್ ಪಾರ್ಟ್ ಮೇಲೆ ಲೈನಿಂಗ್ ಇಟ್ಟು ಅದೇ ಸ್ಟಿಚ್ ಮೇಲೆ ಮತ್ತೊಂದು ಸ್ಟಿಚ್ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಿಕೊಂಡು ನೀವು ಈ ರೀತಿ ಓಪನ್ ಮಾಡಿಕೊಂಡ್ರೆ ನೋಡಿ ಈ ಒಂದು ಕೂಳೆ ಏನು ಇದ್ದೀರಾ ಇನ್ವಿಸಿಬಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಫಿನಿಶಿಂಗು ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ನಾನು ಈ ವರ್ಕ್ ಮೇಲೆ ಸ್ಟಿಚಿಂಗ್ ಅನ್ನೋದು ಹಾಕ್ಕೋತೀನಿ.
ಫಸ್ಟೇ ಹಾಕ್ಕೊಳ್ಳೋದ್ರಿಂದ ನಾವು ಇನ್ವಿಸಿಬಲ್ ಪೈಪ್ ಒಂದು ಶೋಲ್ಡರ್ನ ಅಟ್ಯಾಚ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಡಿದ್ದಾದ್ಮೇಲೆ ಈ ವರ್ಕ್ ಮೇಲೆ ಸ್ಟಿಚಿಂಗ್ ಅನ್ನೋದು ಹಾಕ್ಕೊತೀನಿ. ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಳ್ತಾ ನೀವು ಸ್ಟಿಚಿಂಗ್ ಅನ್ನೋದು ಹಾಕ್ಕೋಬೇಕು. ಇದು ಏನು ಲೈನಿಂಗು ಈಚೆ ಬರಬಾರ್ದು, ಸೊ ನೆಕ್ ಹತ್ರ. ಸೊ ಆ ರೀತಿಯಾಗಿ ನೀವು ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಈ ರೀತಿ ಸ್ಟಿಚಿಂಗ್ ಹಾಕೊಂಡು ಲೈನಿಂಗ್ನ ಮೇಲ್ ಫ್ಯಾಬ್ರಿಕ್ಗೆ ನೀಟಾಗಿ ಸುತ್ತು ಸ್ಟಿಚ್ ಮಾಡ್ಕೊಂಡು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೋಬೇಕಾಗತ್ತೆ. ನಾವು ಪ್ರತಿಯೊಂದು ಇನ್ಫಾರ್ಮೇಷನ್ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಸೊ ಹಾಗಾಗಿ ನಾನು ಹೇಳ್ತಾ ಇರ್ತೀನಿ, ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ. ಗೊತ್ತಾಯ್ತಾ? ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಮತ್ತು ಎಲ್ಲಿ ಯಾವ್ಯಾವ ಟಿಪ್ಸ್ ಯೂಸ್ ಮಾಡ್ಕೊಂಡು ನಾವು ಸ್ಟಿಚ್ ಮಾಡಬೇಕು ಅನ್ನೋದು ನಿಮಗೆ ಅರ್ಥ ಆದ್ರೇ ನಿಮಗೆ ಬ್ಲೌಸ್ ಫಿನಿಶಿಂಗು ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೀಟಾಗಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಬಟ್ಟೆನ ಯಾವುದೇ ಕಾರಣಕ್ಕೂ ಎಳಿಬಾರ್ದು. ಮೈನ್ ಫ್ಯಾಬ್ರಿಕ್ ಆಗಿರ್ಬೋದು, ಲೈನಿಂಗ್ ಆಗಿರ್ಬೋದು, ನೀವು ಯಾವುದೇ ರೀತಿ ಕ್ಲಾತ್ನ ಎಳಿಬಾರ್ದು. ಈ ರೀತಿಯಾಗಿ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆದಮೇಲೆ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡಿ. ನೋಡಿ, ಕಟ್ ಮಾಡ್ಕೊಂಡು ಈಗ ನಾನು ಡಾಟ್ಸ್ನ ಸ್ಟಿಚ್ ಮಾಡ್ತೀನಿ. ಸೊ ನಾನು ಈಗಾಗಲೇ ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಬಿಟ್ಟಿದ್ದೆ ಡಾಟ್ಸ್ಗೆ. ಸೊ ಮಾರ್ಕಿಂಗ್ ಮೇಲೇ ಸ್ಟಿಚಿಂಗ್ ಅನ್ನೋದು ಹಾಕ್ಕೊಳ್ತಾ ಹೋಗ್ತೀನಿ. ಈ ರೀತಿ ಡಾಟ್ಸ್ನ ಸ್ಟಿಚ್ ಮಾಡ್ಕೊಂಡು ನಾವು ಈ ಒಂದು ಪಟ್ಟಿ ಅನ್ನೋದು ಸ್ಟಿಚ್ ಮಾಡಿಕೊಂಡ್ರೆ ಫಿನಿಶಿಂಗ್ ನೀಟಾಗಿರುತ್ತೆ. ಸೊ ಅಲ್ಲಿ ಕ್ಲಾತು ತಿಕ್ಕಾಗ್ಬಿಡುತ್ತೆ ಪಟ್ಟಿ ಕೊಟ್ಟಮೇಲೆ. ನೋಡಿ, ಪಟ್ಟಿಗೆ ನಾನು ಒಂದು 1.5 ಇಂಚಷ್ಟು ಕ್ಲಾತ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡ್ರೆ ನಿಮಗೆ ಕೂಳೆ ಅನ್ನೋದು ಒಂದೇ ಸೈಡೇ ಬರುತ್ತೆ. ಸಿಂಪಲ್ ಟ್ರಿಕ್ಸ್ ಇದು. ನೋಡಿ, ಈ ಥರ ಫೋಲ್ಡಿಂಗಲ್ಲಿ ಈ ಥರ ಓಪನ್ ಮಾಡಿ ನೋಡಿ, ಒಂದೇ ಕಡೆ ಬಂದಿದೆ. 1/2 ಇಂಚ್ ಫೋಲ್ಡ್ ಮಾಡ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡು ಅದನ್ನು ಶೇಪ್ ಈ ಒಂದು ಬಾಟಮ್ಗೆ ಪಟ್ಟಿ ಥರ ಅಟ್ಯಾಚ್ ಮಾಡಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಉಳಿದಿದ್ದನ್ನು ಕಟ್ ಮಾಡಿ 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿದ್ದೀರ ನೀವು 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಈ ಒಂದು ಹೊಲಿಗೆನ ಕ್ಲಾತ್ ಓಪನ್ ಮಾಡ್ಕೊಂಡು ಮತ್ತೆ ಲೈನಿಂಗ್ ಮೇಲೆ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಫೋಲ್ಡ್ ಮಾಡ್ಕೊಂಡು ನಾನೊಂದು ಲೂಸ್ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಮತ್ತೆ ಬೇಕಾದ್ರೆ ನಾನು ಮತ್ತೆ ಇದನ್ನ ಎಮ್ಮಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಅನ್ನೋದು ರಿಮೂವ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ನಾನು ಸ್ಲೀವ್ ಪಾರ್ಟ್ನ ಅಟ್ಯಾಚ್ ಮಾಡ್ತೀನಿ. ನೋಡಿ, ನೆಕ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಈಗ ನೋಡಿ, ಸ್ಲೀವ್ಸ್ ನೋಡ್ಕೊಳ್ಳಿ. ಬ್ಯಾಕ್ ಯಾವುದು, ಲೆಫ್ಟ್ ಯಾವುದು, ರೈಟ್ ಯಾವುದು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಶೋಲ್ಡರ್ ನೀವು ಕರೆಕ್ಟಾಗಿ ಮೆಜರ್ಮೆಂಟು ಕರೆಕ್ಟಾಗಿ ಬಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ಸ್ಟಿಚಿಂಗ್ ಅನ್ನೋ ಸ್ಟಾರ್ಟ್ ಮಾಡಿಕೊಂಡು 1/2 ಇಂಚ್ ಮಾರ್ಜಿನ್ಗೆ ನೀವು ಸ್ಟಿಚಿಂಗ್ ಅನ್ನೋದು ಹಾಕ್ಕೋಬೇಕು. ಈ ಸ್ಲೀವ್ಸ್ ಅಟ್ಯಾಚ್ ಮಾಡ್ಬೇಕಾದ್ರೆ ಸ್ಲೀವ್ ಪೀಸ್ನ ಯಾವುದೇ ಕಾರಣಕ್ಕೂ ಎಳಿಬೇಡಿ. ಎಳೆದ್ರೆ ನಿಮಗೆ ರಿಂಕಲ್ ಆಗ್ಬಿಡುತ್ತೆ. ಸೊ ನೀಟಾಗಿ ಸ್ಮೂತಾಗಿ ಲೂಸಾಗೆ ಇಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ಲೀವ್ ಪರ್ಫೆಕ್ಟಾಗಿ ಫಿಟ್ಟಿಂಗು ಮತ್ತು ಶೇಪ್ ಅನ್ನೋದು ಬರುತ್ತೆ. ನೀವು ಬಟ್ಟೆನ ಜಗ್ಗದೆ ಈ ರೀತಿ ನಿಮಗೆ ರಿಂಕಲ್ಸ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಬಟ್ಟೆನ ಯಾವುದೇ ಕಾರಣಕ್ಕೂ ಈ ಒಂದು ಸ್ಲೀವ್ ಪೀಸ್ನ ಎಳಿಬಾರ್ದು, ಎಳ್ಕೊಂಡು ಸ್ಟಿಚ್ ಹಾಕ್ಬಾರ್ದು. ಆಗ ಬ್ಲೌಸು ಸ್ಲೀವ್ಸಲ್ಲಿ ನಿಮಗೆ ರಿಂಕಲ್ಸ್ ಬರೋ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಂಡು ನಾನು ಸ್ಲೀವ್ಸು ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡಿ ಮುಗಿಸ್ಕೊಂಡೆ. ಸೊ ಅದೇನು ತೋರಿಸಿಲ್ಲ ನಿಮಗೆ ಡಬಲ್ ಸ್ಟಿಚ್ ಹಾಕೋದೆಲ್ಲ, ವೀಡಿಯೋ ಲೆಂತ್ ಆಗ್ಬಿಡುತ್ತೆ ಅಂತ. ಇದಕ್ಕೆ ನಾನು ಡಬಲ್ ಸ್ಟಿಚ್ ಹಾಕ್ಕೊಂಡು ನೋಡಿ ವರ್ಕ್ ಅನ್ನೋದು ಈ ರೀತಿ ಕಾಣಿಸುತ್ತೆ. ಇದಕ್ಕೆ ನಾನು ಡಬಲ್ ಸ್ಟಿಚ್ ಹಾಕಿ ಓವರ್ಲಾಕ್ ಮಾಡಿಕೊಂಡೆ. ಸೊ ಈಗ ಸೈಡ್ ಫಿಟ್ಟಿಂಗ್ ಅನ್ನೋದು ಕೊಡ್ತೀನಿ. ನಿಮ್ಮ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ನೀವು ನೋಡಿ ಸೈಡ್ ಫಿಟ್ಟಿಂಗ್ ಅನ್ನೋದು ಕೊಡಬೇಕಾಗತ್ತೆ. ನನಗೆ 4th ಡಾಟು ಸ್ಟಿಚ್ ಮಾಡಿಲ್ಲ. ಸೊ 4th ಡಾಟ್ನ ನಾನು ಲಾಸ್ಟಲ್ಲೇ ಸ್ಟಿಚ್ ಮಾಡ್ತೀನಿ. ಈ ರೀತಿ 4th ಡಾಟ್ನ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಎರಡು ಕಡೆನೂ 4th ಡಾಟ್ನ ಸ್ಟಿಚ್ ಮಾಡ್ಕೊತೀನಿ.
ಎಷ್ಟು ಎಕ್ಸ್ಟ್ರಾ ಇದೆ ಅದರ ಮೇಲೆ ನಾನು ಫೋರ್ತ್ ಡಾಟ್ನ ಸ್ಟಿಚ್ ಮಾಡ್ಕೊತೀನಿ. ಈಗ ಸೈಡ್ ಫಿಟ್ಟಿಂಗು ನೀವು ನಿಮ್ಮ ಬ್ಲೌಸು ಯಾವ ರೀತಿ ಮೆಷರ್ಮೆಂಟ್ ಇದೆಯೋ ಚೆಕ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಅನ್ನೋದು ಕೊಟ್ಕೊಂಡು ಬ್ಲೌಸ್ನ ಫಿನಿಶ್ ಮಾಡ್ಕೊಳ್ಳಿ. ಒಂದು 4 ಸ್ಟಿಚ್ ಹಾಕ್ಕೊಳ್ಳಿ. 4 ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ ಮಾಡಿಕೊಟ್ರೆ ನಮಗೆ ಬ್ಲೌಸ್ ಅನ್ನೋದು ಇಲ್ಲಿ ಫಿನಿಶ್ ಆಗೋಗುತ್ತೆ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ಅದೇ ರೀತಿ ಈ ಒಂದು ಮೆಥಡಲ್ಲಿ ನೀವು ಸ್ಟಿಚ್ ಮಾಡಿ ನೋಡಿ, ನಿಮಗೆ ಎಷ್ಟು ಬೇಗ ಬ್ಲೌಸ್ ಕಂಪ್ಲೀಟ್ ಆಗುತ್ತೆ ಮತ್ತು ಫಿನಿಶಿಂಗು ಯಾವ ರೀತಿ ಬರುತ್ತೆ ಅಂತ ಕಮೆಂಟ್ ಮಾಡಿ. ನಾನು ಬಾಡಿ ಪಾರ್ಟಿಗೆ ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೆ ನೋಡಿ, ಆ ಮಾರ್ಕ್ ಮೇಲೆ ಸ್ಟಿಚ್ ಮಾಡಿಕೊಂಡೆ. ಈ ರೀತಿ ಮಾರ್ಕ್ ಮಾಡ್ಕೊಂಡು ನೀವು ಸ್ಟಿಚಿಂಗ್ ಅನ್ನೋದು ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಟ್ಬಿಡಿ, ಲೈಕ್ ಕೊಟ್ಟಿಲ್ಲ ಅಂದರೆ. ಸೊ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೋಡಿ ವರ್ಕ್ ಅನ್ನೋದು ಎಷ್ಟು ಚೆನ್ನಾಗಿದೆ. ಈ ಥರ ವರ್ಕ್ ಒಂದ್ಸಲ ಮಾಡಿಸಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.